ಇಂದು ನಾವು ದ್ವಿತೀಯ ಸೆಮಿಸ್ಟರ್ BA ಅರ್ಥಶಾಸ್ತ್ರದ 3ನೇ ಚಾಪ್ಟರ್ನಲ್ಲಿ ಸೇ ಅವರ ಮಾರುಕಟ್ಟೆಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೇಸ್ ಲಾ ಆಫ್ ಮಾರ್ಕೆಟ್ ಫಾರ್ BA ಸೆಕೆಂಡ್ ಸೆಮಿಸ್ಟರ್ ಇಕನಾಮಿಕ್ಸ್. ಸೊ ಜೀನ್ ಬ್ಯಾಪ್ಟಿಸ್ಟ್ ಸೇ ಅನ್ನುವಂತಹ ಒಬ್ಬರು ಫ್ರೆಂಚ್ ಅರ್ಥಶಾಸ್ತ್ರಜ್ಞರು ತಮ್ಮ ಪುಸ್ತಕ ಟ್ರೇಡ್ ಡಿ ಇಕನಾಮಿಕ್ ಪಾಲಿಟಿಕ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಈ ತಮ್ಮ ಮಾರುಕಟ್ಟೆ ನಿಯಮವನ್ನು ನೀಡಿದ್ದಾರೆ. ತುಂಬ ಸರಳವಾಗಿ ಹೇಳೋದಾದರೆ ಈ ನಿಯಮ ಏನು ಹೇಳುತ್ತಪ್ಪ ಅಂದರೆ JB ಸೇ ಅವರ ಮಾರುಕಟ್ಟೆ ನಿಯಮದ ತಿರುಳು ಏನು ಅಂದರೆ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತ ಸೇ ಅವರ ನಿಯಮದ ಸಾರಾಂಶವನ್ನು ನಾವು ಹೇಳಬಹುದಾಗಿದೆ. ಅಂದರೆ ಇದರ ಅರ್ಥ ಏನು, ಯಾಕೆ ಹೀಗಾಗುತ್ತೆ ಅಂತ ಕೇಳಿದ್ರೆ ಉತ್ಪಾದನೆಯು ಸರಕುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ ಅಂತ ಸೇ ಅವರು ಹೇಳ್ತಾರೆ. ಸೊ ಏಕೆಂದರೆ ಉತ್ಪಾದನಾ ಒಂದು ಪ್ರಕ್ರಿಯೆಯಲ್ಲಿ ಆದಾಯಗಳು ಸೃಷ್ಟಿಯಾಗುತ್ತೆ. ಆದಾಯದ ಮೂಲಕ ವಿವಿಧ ಸರಕುಗಳಿಗೆ ಬೇಡಿಕೆ ಸೃಷ್ಟಿಯಾಗೋದ್ರಿಂದ ಉತ್ಪಾದನೆಯೇ ಸರಕುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ ಅಂತ JB ಸೇ ಅವರು ನಮಗೆ ಹೇಳ್ತಾರೆ. ಈ JB ಸೇ ಅವರ ಮಾರುಕಟ್ಟೆಯ ನಿಯಮ ಏನಿದೆ ಇದನ್ನು ನಾವು ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಅಥವಾ ಸಾಂಪ್ರದಾಯಿಕ ಉದ್ಯೋಗ ತತ್ವದ ಒಂದು ಪ್ರಮುಖ ಆಧಾರ ಸ್ತಂಭ ಅಂತ ಕೂಡ ನಾವು ಇದನ್ನು ಹೇಳಬಹುದಾಗಿದೆ. ಏಕೆಂದರೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ಅಥವಾ ಸಾಂಪ್ರದಾಯಿಕ ಒಂದು ತತ್ವವು 4 ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಅದರಲ್ಲಿ ಒಂದು ಪ್ರಮುಖ ಆಧಾರ ಸ್ತಂಭ ಸೇ ಅವರ ಮಾರುಕಟ್ಟೆಯ ನಿಯಮ ಅಂತ ನಾವು ಹೇಳಬಹುದಾಗಿದೆ. ಹಾಗಾದರೆ ಸೇ ಅವರ ನಿಯಮದ ಒಂದು ಅದರಿಂದ ಹೊಮ್ಮಿ ಬರುವಂತಹ ಅರ್ಥ ಏನು ಅಥವಾ ಅದರ ಸೂಚ್ಯರ್ಥ ಏನಪ್ಪ ಅಂತಂದರೆ ಅವರ ಪ್ರಕಾರ ಎಂದಿಗೂ ಸಾಮಾನ್ಯ ಅಧಿಕ ಉತ್ಪಾದನೆ ಆರ್ಥಿಕತೆಯಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಸೇ ಅವರ ನಿಯಮ ಏನಿದೆ ಇದು ಆರ್ಥಿಕತೆಯಲ್ಲಿ ಅಧಿಕ ಉತ್ಪಾದನೆ ಇರುವುದಿಲ್ಲ ಅನ್ನೋದನ್ನು ಇದು ಹೇಳುತ್ತೆ ಅಂತ ನಾವು ಹೇಳಬಹುದಾಗಿದೆ. ಸೊ let us see the Say's law of market. This Say's law of market was propounded by Jean Baptiste Say, a French economist, in his famous book Traité de Economique Politique. In simple words, to state the law of JB Say, it means supply creates its own demand. So what does it mean? It means that what Say implies is that in the process of production income is created, and that income in turn is going to put purchasing power in the hands of the people, who in turn are going to buy various goods and services. So that way it is production which creates markets for goods according to JB Say, and JB Say's law is one of the major pillars of classical economics. One of the implications of JB Say's law is that there will be no general overproduction in the economy. So, overproduction could happen in 1 or 2 sectors, in 1 or 2 industries, but in general, in an economy, overproduction cannot happen according to JB Say. ಇನ್ನು ಮುಂದೆ ನಾವು JB ಸೇ ಅವರ ಮಾರುಕಟ್ಟೆ ನಿಯಮದ ಕಲ್ಪನೆಗಳನ್ನು ನೋಡ್ತಾ ಹೋಗೋಣ. JB ಸೇ ಅವರ ಮಾರುಕಟ್ಟೆ ನಿಯಮದ ಕಲ್ಪನೆಗಳು ಈ ರೀತಿಯಾಗಿವೆ ಅಂತ ನಾವು ಹೇಳಬಹುದಾಗಿದೆ. ಮೊದಲನೆಯದಾಗಿ ಹೇಳೋದಾದರೆ ಅವರು ಸಂಪೂರ್ಣ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇಡೀ ಸಾಂಪ್ರದಾಯಿಕ ಉದ್ಯೋಗ ತತ್ವವೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಕಲ್ಪನೆಯನ್ನು ಹೊಂದಿದೆ. ಅದು ಸೇ ಅವರ ಮಾರುಕಟ್ಟೆ ನಿಯಮದಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಮತ್ತು ಸೇ ಅವರು ಬೆಲೆಗಳು ಹೊಂದಿಕೊಳ್ಳುವಂತಹ ಬೆಲೆಗಳು ಅಂತ ಹೇಳ್ತಾರೆ. ಹೊಂದಿಕೊಳ್ಳುವಂತಹ ಬೆಲೆಗಳು ಅಂದರೆ ಏರುಪೇರಾಗುವ ಏರಿಳಿಯುವ ಬೆಲೆಗಳು. ಅಂದರೆ ಬೇಡಿಕೆ ಹಾಗೂ ಪೂರೈಕೆ ಶಕ್ತಿಗಳಲ್ಲಿ ಸಮಾನತೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಬೆಲೆಗಳು ಹೊಂದಾಣಿಕೆ ಆಗುತ್ತೆ ಅಂತ JB ಸೇ ಅವರು ಹೇಳ್ತಾರೆ ಅಂತ ನಾವು ಹೇಳಬಹುದಾಗಿದೆ. ಒನ್ ಬೈ ಒನ್ ಲೆಟ್ ಅಸ್ ಸಿ ದ ಅಸಂಪ್ಷನ್ಸ್ ಆಫ್ ಸೇಸ್ ಲಾ ಆಫ್ ಮಾರ್ಕೆಟ್ಸ್. ದ ಫಸ್ಟ್ ಅಸಂಪ್ಷನ್ ಇಸ್ ದಟ್ ಆಫ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಆಸ್ ವಿ ನೋ, ದ ಎಂಟೈರ್ ಕ್ಲಾಸಿಕಲ್ ಥಿಯರಿ ಹ್ಯಾಸ್ also assumed perfectly competitive market, and JB Say's law is no exception to this. So JB Say also believes in perfectly competitive market. Then secondly, he says that prices are flexible. Why prices have to be flexible? Prices have to be flexible to ensure equilibrium between demand and supply in the market, and prices keep on changing till the time equilibrium is restored between demand and supply in the market. ಮೂರನೇದಾಗಿ ಹೇಳೋದಾದರೆ ಹಣವನ್ನು ಅವರು ಒಂದು ಮುಸುಕು ಅಂತ ಹೇಳ್ತಾರೆ. ಅಂದರೆ ಹಣವು ಕೇವಲ
ಸರಕು ಸೇವೆಗಳನ್ನು ಕೊಳ್ಳುವ ಒಂದು ಸಾಧನ, ಅದು ಒಂದು ವಿನಿಮಯ ಮಾಧ್ಯಮ ಮಾತ್ರ. ಹಣಕ್ಕೆ ಬೇರೇನು ಕೆಲಸಗಳು ಅಥವಾ ಕಾರ್ಯಗಳು ಇಲ್ಲ ಅಂತ JBC ಅವರು ಹೇಳ್ತಾರೆ. ಮನಿ ಈಸ್ ಕನ್ಸಿಡರ್ಡ್ ಓನ್ಲಿ ಆಸ್ ಎ ವೇಲ್, ವಿಚ್ ಮೀನ್ಸ್ ದ್ಯಾಟ್ ಮನಿ ಆ್ಯಕ್ಟ್ಸ್ ಆರ್ ಮನಿ ಫಂಕ್ಷನ್ಸ್ ಓನ್ಲಿ ಆಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮನಿ ಡಸ್ ನಾಟ್ ಹ್ಯಾವ್ ಎನಿ ಅದರ್ ಫಂಕ್ಷನ್ಸ್ ಈಸ್ ದ ಮೀನಿಂಗ್ ಆಫ್ ಮನಿ ಬೀಯಿಂಗ್ ಎ ವೇಲ್. ನಾಲ್ಕನೇದಾಗಿ ಹೇಳೋದಾದರೆ ಹೋರ್ಡಿಂಗ್ ಇಲ್ಲ ಅಂತ ನಾವು ಹೇಳ್ತೀವಿ. ಹೋರ್ಡಿಂಗ್ ಅಂತ ಅಂದರೆ ಹಣವನ್ನು ಎತ್ತಿಡುವ ಒಂದು ಪ್ರವೃತ್ತಿ ಏನಿದೆಯಲ್ಲ, ಹಣವನ್ನಾಗಲಿ ಸರಕುಗಳನ್ನಾಗಲಿ ಬಚ್ಚಿಡುವ ಅಥವಾ ಎತ್ತಿಡುವ ಪ್ರವೃತ್ತಿ ಇಲ್ಲ ಅಂತ JBC ಅವರು ಹೇಳ್ತಾರೆ, ತಮ್ಮ ಒಂದು ಊಹೆಯನ್ನು ಮಾಡ್ಕೊಳ್ತಾರೆ. JBC assumes that there is no hoarding either of money or of the goods and services in the market, so that whatever is produced is entirely sold and whatever money is earned is entirely spent on consumption, or else even if it is saved, it is not hid. Money or goods or services are not hid. That is what he means by no hoarding. ಐದನೇದಾಗಿ ಹೇಳೋದಾದರೆ ಅವರು ಲೇಜರ್ ಫೇರ್ನಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಇವರ ಸಾಂಪ್ರದಾಯಿಕ ಚಿಂತನೆಯ ಪರಿಯಲ್ಲೇ ಲೇಜರ್ ಫೇರ್ ಅಂದರೆ ಸರ್ಕಾರವು ಕನಿಷ್ಠವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತದೆ ದೇಶದಲ್ಲಿ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಟಿದ್ದರು. JBC ಆಲ್ಸೋ ಬಿಲೀವ್ಡ್ ಇನ್ ಲೇಜರ್ ಫೇರ್, ವಿಚ್ ಮೀನ್ಸ್ ದ್ಯಾಟ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಟು ದ ಮಿನಿಮಮ್ ಇನ್ economic activities because there is the automatic mechanism of the market in the economy. There is no need for the government to actively interfere in economic activities. ಇನ್ನು ಮುಂದೆ ಹೇಳೋದಾದರೆ ಕಾರ್ಮಿಕ ಮತ್ತು ಬಂಡವಾಳಗಳಿಗೆ ಅನಿಯಮಿತ ಅವಕಾಶಗಳು ಇದೆ ಅಂತ ನಾವು ಹೇಳಬಹುದಾಗಿದೆ. ಅಂದರೆ ಅವರಿಗೆ ಒಂದು ಪೂರ್ಣ ಉದ್ಯೋಗ ಯಾವಾಗಲೂ ಇರೋದರಿಂದ ಅಥವಾ ಪೂರ್ಣ ಉದ್ಯೋಗವನ್ನು ತಲುಪುವವರೆಗೆ ಅನಿಯಮಿತವಾದ ಅವಕಾಶಗಳು ಇದೆ. ಏಕೆಂದರೆ ಇಲ್ಲಿ ಮಾರುಕಟ್ಟೆಯು ದೊಡ್ಡ ವ್ಯಾಪ್ತಿಯನ್ನು ಹೊಂದಿರೋದ್ರಿಂದ ಬಂಡವಾಳ ಹೂಡಿಕೆಗೂ ಸಾಕಷ್ಟು ಅವಕಾಶಗಳು ಇದೆ, ಕಾರ್ಮಿಕರಿಗೂ ಕೂಡ ಸಾಕಷ್ಟು ಅವಕಾಶಗಳು ಇದೆ ಅಂತ ನಾವು ಹೇಳಬಹುದಾಗಿದೆ. ದೇರ್ ಆರ್ ಅನ್ಲಿಮಿಟೆಡ್ ಆಪರ್ಚುನಿಟೀಸ್ ಫಾರ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ದಿಸ್ ಇಸ್ ಬಿಕಾಸ್ there is a large market, so labor and capital have unlimited opportunities to expand. ಸೊ ಮುಂದಿನ ಒಂದು ಕಲ್ಪನೆ ಅಂತಂದರೆ ಮಾರುಕಟ್ಟೆಯ ದೊಡ್ಡ ವ್ಯಾಪ್ತಿ. ಇಲ್ಲಿ JBC ಅವರು ಅತ್ಯಂತ ಬೃಹತ್ ಮಾರುಕಟ್ಟೆ ಇದೆ. ಸೊ ಬೃಹತ್ ಮಾರುಕಟ್ಟೆ ಇರೋದ್ರಿಂದ ಸರಕು ಸೇವೆಗಳ ಮಾರಾಟಕ್ಕೆ ಏನೂ ಕೊರತೆ ಇಲ್ಲ, ದೊಡ್ಡ ಮಾರುಕಟ್ಟೆಯಿಂದಾಗಿ ಮಾರಾಟವನ್ನು ಮಾಡ್ಕೊಳ್ಬೋದು ಅಂತ ಅವರು ಹೇಳ್ತಾರೆ. ದ ಮಾರ್ಕೆಟ್ ಈಸ್ ಅಸ್ಯೂಮ್ ಟು ಬಿ ಆಫ್ ಎ ಲಾರ್ಜ್ ಎಕ್ಸ್ಟೆಂಟ್ ಸೊ ದ್ಯಾಟ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಕ್ಯಾನ್ ಬಿ ಸೋಲ್ಡ್. ಆ್ಯಂಡ್ JBC ಅವರು ಕೂಡ ಸಾಂಪ್ರದಾಯಿಕ ಪಂಥಕ್ಕೆ ಸೇರಿದವರಾದ್ದರಿಂದ ಅವರು ದೀರ್ಘಾವಧಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಸೊ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಪೂರೈಕೆಗಳು ದೀರ್ಘಾವಧಿಯಲ್ಲಿ ಸಮತೋಲನವನ್ನು ಉಂಟು ಮಾಡುತ್ತವೆ ಅಂತ ಅವರು ನಂಬ್ತಾರೆ. JBC being a classical economist, he believed in long period and he believes that the automatic mechanism is going to ensure equilibrium in the long period. ಮತ್ತು JBC ಅವರು ಎಂತಹ ಸರಕುಗಳನ್ನು ಉತ್ಪಾದಕರು ಉತ್ಪಾದಿಸ್ತಾರೆ ಅಂತ ಕೇಳಿದ್ರೆ ಗ್ರಾಹಕರ ಆದ್ಯತೆಗೆ ಅನುಗುಣವಾಗಿ ಉತ್ಪಾದನೆ ಅನ್ನೋದು ನಡೆಯುತ್ತೆ ಅಂತ JBC ಅವರು ಹೇಳ್ತಾರೆ. ಸೊ ಉತ್ಪಾದನೆ ಗ್ರಾಹಕರ ಆದ್ಯತೆಗೆ ಅನುಗುಣವಾಗಿ ಇಲ್ಲದೆ ಇದ್ದರೆ ಮಾರಾಟ ಆಗೋಕ್ಕಾಗಲ್ಲ. ಅದಕ್ಕೆ JBC ಅವರು ಈ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಪ್ರೊಡಕ್ಷನ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ಕನ್ಸ್ಯೂಮರ್ಸ್ ಪ್ರಿಫರೆನ್ಸ್. ದಿಸ್ ಇಸ್ ಬಿಕಾಸ್ ಇಫ್ ಯು ಪ್ರೊಡ್ಯೂಸ್ ಸಮಥಿಂಗ್ ವಿಚ್ ದ ಕನ್ಸ್ಯೂಮರ್ ಡಸಂಟ್ ವಾಂಟ್, you just cannot sell and you will be left with overproduction. So that is why JBC assumes that production is always done according to consumers preference. So these are all the assumptions of Say's law of market. So ಇವೆಲ್ಲ ಕಲ್ಪನೆಗಳ ಆಧಾರದ ಮೇಲೆ JBC ಅವರು ತಮ್ಮ ನಿಯಮವನ್ನು ಪ್ರತಿಪಾದಿಸಿದ್ದಾರೆ ಅಂತ ನಾವು ಹೇಳಬಹುದಾಗಿದೆ. ಒಂದು ಸೂಕ್ಷ್ಮವಾಗಿ JBC ಅವರ ನಿಯಮದ ಅರ್ಥವನ್ನು ನಾವು ನೋಡೋದಾದರೆ, ಹೇಗೆ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತ ಕೇಳಿದ್ರೆ, ಈಗ ಉತ್ಪಾದನೆ ಅನ್ನೋ ಪ್ರಕ್ರಿಯೆ ನಡೆಯೋದಾದರೆ ಹೇಗೆ ನಡೆಯುತ್ತೆ? ಉತ್ಪಾದನೆ ಅನ್ನೋದು 4 ಉತ್ಪಾದನಾಂಗಗಳ ಸಂಯೋಗದೊಂದಿಗೆ ನಡೆಯುತ್ತೆ. ಆ ಉತ್ಪಾದನಾಂಗಗಳು ಗೇಣಿ, ಕೂಲಿ, ಬಡ್ಡಿ ಹಾಗೂ ಲಾಭಗಳನ್ನು ಆದಾಯದ ರೂಪದಲ್ಲಿ ಪಡ್ಕೊಳ್ತಾರೆ. ಈ ಆದಾಯದ ರೂಪದಲ್ಲಿ ಅವರು ಪಡ್ಕೊಂಡಿದ್ದನ್ನು ಅವರೇನು ಮಾಡ್ತಾರೆ, ತಮಗೆ ಬೇಕಾದ ಸರಕು ಸೇವೆಗಳಿಗೆ ಬೇಡಿಕೆಯನ್ನು ಮುಂದಿಡ್ತಾರೆ. ಸೊ ತಾವು ಪಡೆದ ಆದಾಯದಿಂದ ಬೇಡಿಕೆಯನ್ನು ಅವರು ಮುಂದಿಡ್ತಾರೆ. ಹಾಗೂ ಅವರು ಏನು ಉತ್ಪಾದನೆ ಮಾಡಿರ್ತಾರೆ ಅದಕ್ಕೆ ತಕ್ಕಷ್ಟು ಆದಾಯ ಸೃಷ್ಟಿಯಾಗಿರೋದ್ರಿಂದ ಆ ಆದಾಯವನ್ನು ಇಡಿಯಾಗಿ ಜನರೆಲ್ಲ ಅನುಭೋಗದ ಮೇಲೆ ಖರ್ಚು ಮಾಡೋದ್ರಿಂದ ಪೂರೈಕೆ ಹಾಗೂ ಬೇಡಿಕೆಗಳು ಸರಿಸಮವಾಗುತ್ತಾ ಹೋಗುತ್ತವೆ. ಹಾಗಾಗಿ ಆರ್ಥಿಕತೆಯಲ್ಲಿ ಸಮಾನ ಪ್ರಮಾಣದಲ್ಲಿ ಬೇಡಿಕೆ ಹಾಗೂ ಪೂರೈಕೆಗಳು ಉಂಟಾಗೋದ್ರಿಂದ ಅಥವಾ ಅವುಗಳಲ್ಲಿ ಹೆಚ್ಚಳ ಅಥವಾ ಕಡಿತವು ಒಂದೇ ಪ್ರಮಾಣದಲ್ಲಿ ಉಂಟಾಗೋದ್ರಿಂದ ಯಾವಾಗಲೂ ಬೇಡಿಕೆ ಮತ್ತು ಪೂರೈಕೆಯ ಮಟ್ಟಗಳು ಹೊಂದಾಣಿಕೆ ಆಗ್ತಾ ಹೋಗುತ್ತವೆ
ಅಂತ JBC ಅವರು ಹೇಳ್ತಾರೆ. So, to see the brief explanation of Say's law, we can say that in the act of production, what do? We employ the 4 factors of production, namely land, labor, capital, and organization. These factors of production, in turn, they are going to get income in the form of rent, wages, interest, and profit. Now, the income earned in the form of rent, wages, interest, and profit is used by the people to buy whatever goods they need. So they are going to generate demand for various goods and services. So this way, whatever is the value of production, that will be equal to the value of income generated in the economy, which in turn will be equal to the demand generated in the economy. So there is no question of overproduction, and whenever there is increase in production, income increases, demand increases. If at all there is decrease in production, income becomes lesser and demand also becomes lesser. But ultimately, level of demand will always be matched by the level of supply according to JBC. ಸೊ ಇದನ್ನೇ ನಾವು ಇಲ್ಲಿ ಒಂದು ಉದಾಹರಣೆಯ ಮೂಲಕ ತೋರಿಸ್ತಾ ಇದ್ದೀವಿ. ಒಂದು ವೇಳೆ ನಾವು 10,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಆಗ ನಾವು 10,000 ರೂಪಾಯಿನಷ್ಟು ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ವಿತರಣೆ ಮಾಡ್ತೀವಿ ಉತ್ಪಾದನಾಂಗಗಳ ಒಡೆಯರಿಗೆ. ಆ ಉತ್ಪಾದನಾಂಗಗಳ ಒಡೆಯರು ಹಾಗಾಗಿ 10,000 ರೂಪಾಯಿಗಳ ಆದಾಯವನ್ನು ಗೇಣಿ ಕೂಲಿ ಬಡ್ಡಿ ಹಾಗೂ ಲಾಭಗಳ ರೂಪದಲ್ಲಿ ಪಡೀತಾರೆ. ಈ 10,000 ರೂಪಾಯಿಗಳನ್ನೇ ಅವರು ವಿವಿಧ ಸರಕು ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳೋದಕ್ಕೆ ಬಳಸ್ತಾರೆ. ಹೀಗಾಗಿ ಉತ್ಪಾದನೆಯಾದ 10,000 ರೂಪಾಯಿ ಮೌಲ್ಯದ ಸರಕುಗಳು ಮಾರುಕಟ್ಟೆಯಲ್ಲಿ ಪೂರೈಕೆ ಆಗುತ್ತವೆ ಹಾಗೂ ಆದಾಯವನ್ನು ಪಡೆದ ಜನರು ಆ 10,000 ರೂಪಾಯಿಗಳನ್ನು ಸರಕುಗಳನ್ನು ಕೊಳ್ಳೋದಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಹೋಗೋದನ್ನು ನಾವು ಈ ಒಂದು ಚಾರ್ಟ್ನಲ್ಲಿ ನೋಡಬಹುದಾಗಿದೆ. ಸೊ ಈಗ ಮುಂದೆ ನಾವು ಸೇ ಅವರ ಮಾರುಕಟ್ಟೆ ನಿಯಮದ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೇ ಅವರು ತಮ್ಮ ಮಾರುಕಟ್ಟೆ ನಿಯಮದ ವಿವರಣೆಯನ್ನು ಕೊಡೋದಕ್ಕೆ ಇದು ಯಾವ ರೀತಿಯ ಆರ್ಥಿಕತೆಗೆ ಅನ್ವಯವಾಗುತ್ತೆ? ಕೇವಲ ಇದು ಒಂದು ಬಾರ್ಟರ್ ಅಂತ ಏನು ಹೇಳ್ತೀವಿ, ಸರಕುಗಳ ವಿನಿಮಯ ಆರ್ಥಿಕತೆಗೆ ಮಾತ್ರ ಇದು ಅನ್ವಯ ಆಗುತ್ತಾ? ಸಾಟಿ ವಿನಿಮಯ ಪದ್ಧತಿಗೆ ಮಾತ್ರ ಅನ್ವಯವಾಗುತ್ತಾ? ಅಥವಾ ಇದು ಹಣದ ವಿನಿಮಯ ಪದ್ಧತಿಗೂ ಕೂಡ ಅನ್ವಯವಾಗುವುದು ಸಾಧ್ಯವಾ ಅನ್ನೋ ಪ್ರಶ್ನೆಗಳು ಬಂದಾಗ ನಾವು ನೋಡ್ತಾ ಹೋಗೋಣ. ಸೇ ಅವರ ಮಾರುಕಟ್ಟೆ ನಿಯಮವು ಸಾಟಿ ವಿನಿಮಯ ಪದ್ಧತಿಯಲ್ಲಿ ಹೇಗೆ ಅನ್ವಯವಾಗುತ್ತೆ ಅಂತಂದರೆ, ಸಾಟಿ ವಿನಿಮಯ ಪದ್ಧತಿ ಅಂದರೆ ನಮಗೆ ಗೊತ್ತಿರುವಂತೆ ಸರಕುಗಳಿಗೆ ವಿನಿಮಯ ಆಗುತ್ತೆ. ಸೊ ಇಲ್ಲಿ ಸರಕುಗಳಿಗಾಗಿ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಪೂರೈಕೆ ಯಾವಾಗಲೂ ಇತರ ಸರಕುಗಳಿಗೆ ಬೇಡಿಕೆಯನ್ನು ಆದಾಯದ ಮೂಲಕ ಪ್ರತಿನಿಧಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಾರಾಟಗಾರರು ಸಹ ಮತ್ತೊಬ್ಬರಿಗೆ ಖರೀದಿದಾರರಾಗಿ ಆಗ್ತಾರೆ. ಯಾಕೆಂದರೆ ಯಾವೊಬ್ಬ ಉತ್ಪಾದಕನೂ ಕೂಡ A to Z ಎಲ್ಲ ವಸ್ತುಗಳನ್ನು ತಾನು ಉತ್ಪಾದಿಸುವುದಿಲ್ಲ. ತಾನು ಕೆಲವೊಂದು ವಸ್ತುಗಳನ್ನು ಉತ್ಪಾದಿಸಿದರೆ ಮತ್ತೆ ಕೆಲವು ವಸ್ತುಗಳನ್ನು ಅವನು ಬೇರೆಯವರಿಂದ ಕೊಂಡುಕೊಳ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಮಾರಾಟಗಾರನು ಖರೀದಿದಾರನೂ ಆಗುವುದರಿಂದ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ವಿನಿಮಯದಲ್ಲಿ ಸೃಷ್ಟಿಸಿಕೊಳ್ಳುತ್ತದೆ ಅಂತ JBC ಅವರು ಹೇಳ್ತಾರೆ. ಹಾಗಾದರೆ ಹಣದ ಆರ್ಥಿಕತೆಯಲ್ಲಿ ಈ ನಿಯಮ ಅನ್ವಯವಾಗುವುದು ಸಾಧ್ಯವೇ ಅನ್ನೋ ಪ್ರಶ್ನೆ ಬಂದಾಗ JBC ಅವರ ಉತ್ತರ ಇದಕ್ಕೆ ಹೀಗಿದೆ. ಹಣದ ಮಾರುಕಟ್ಟೆಯಲ್ಲಿಯೂ ಕೂಡ ಇದಕ್ಕೇನೂ ಬಾಧೆ ಬರುವುದಿಲ್ಲ. ಏಕೆಂದರೆ ಹಣವು ಕೇವಲ ವಿನಿಮಯ ಸಾಧನವಾಗಿ ಮಾತ್ರ ಕಾರ್ಯ ಮಾಡುತ್ತೆ. ಅಂದರೆ ಹಣವನ್ನು ಯಾಕೆ ಬಳಸ್ತೀವಿ ಅಂತ ಕೇಳಿದ್ರೆ ವಿವಿಧ ಸರಕು ಸೇವೆಗಳನ್ನು ಕೊಳ್ಳುವುದಕ್ಕಾಗಿ ಮಾತ್ರ ನಾವು ಬಳಸ್ತೀವಿ. ಅಂದರೆ ಉತ್ಪಾದನೆಯಲ್ಲಿ ಆದಾಯವನ್ನು ಹಣದ ರೂಪದಲ್ಲಿ ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ಪಡೆದ್ರೆ ಆ ಹಣವನ್ನು ನಾವು ಇತರ ವಸ್ತುಗಳ ಖರೀದಿಯನ್ನು ಮಾಡೋದಕ್ಕೆ ಮಾರುಕಟ್ಟೆಯಲ್ಲಿ ಬಳಸಿಬಿಡ್ತೀವಿ. ಸೊ ಹಾಗಾಗಿ ಮಾರಾಟಗಾರನು ತನ್ನ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಹಣಕ್ಕಾಗಿ ಮಾರಾಟ ಮಾಡುತ್ತಾನೆ ಮತ್ತು ತಾನು ಪಡೆದ ಹಣದ ಮೂಲಕ ಇನ್ನಿತರ ವಸ್ತುಗಳಿಗೆ ಬೇಡಿಕೆಯನ್ನು ಸಲ್ಲಿಸಿ ಅವುಗಳನ್ನು ಖರೀದಿಸುತ್ತಾನೆ. ಹೀಗೆ ಅಲ್ಲಿಯೂ ಕೂಡ ಬೇಡಿಕೆಯ ಮೌಲ್ಯ ಪೂರೈಕೆಯ ಮೌಲ್ಯಕ್ಕೆ ಸರಿಸಮವಾಗುತ್ತೆ. ಸೊ ಹಣ ಇರಲಿ, ಸಾಟಿ ವಿನಿಮಯ ಪದ್ಧತಿ ಇರಲಿ, ಈ ನಿಯಮ ಅನ್ವಯ ಆಗೇ ಆಗುತ್ತೆ ಅಂತ JBC ಅವರು ಹೇಳ್ತಾರೆ. Now, coming to the explanation of Say's law, let us see whether it is applicable only to barter economy or whether it is applicable to money economy also. Coming to the barter economy, as we all know, a barter economy is an economy where goods are exchanged for goods. Now, suppose goods are exchanged for goods, always the supply always represents demand for other goods.
So whenever supply happens, whenever production happens, it means that other goods will be bought with the help of the goods which are produced here, because no supplier is or no producer is going to produce everything in the economy, A to Z of the economy. Inevitably he will buy whatever goods he wants and he will sell whatever goods he has produced. So that way, since every seller is also a buyer, supply creates its own demand in a barter economy. Now coming to the money economy, will this law apply in a money economy? If we have such a question, JB Say's law has an answer telling that in money economy also Say's law is applicable, because money acts only as a medium of exchange and money acts only as a whale according to classical economists. So whether you have money or not have money, if you have money economy, the only difference is that you sell your products for money and with that money you are going to buy other products. Whereas in a barter economy, directly you exchange your goods for other goods. So money just acts as a medium of exchange, and in the production process people in turn will get income in the form of rent, wages, interest and profit, and they in turn will give that money and they will buy different goods and services in the market. So this way we see that the value of demand will be equal to the value of supply. So whether you have a money economy or a barter economy, Say's law is equally applicable, we can say. So this is how we see that Say's law is applicable both to barter economy and a monetary economy. Say ಅವರ ನಿಯಮವು ಒಂದು ಸಾಟಿ ವಿನಿಮಯ ಪದ್ಧತಿಗೂ ಅನ್ವಯವಾಗುತ್ತದೆ ಹಾಗೂ ಒಂದು ಹಣದ ಆರ್ಥಿಕತೆಗೂ ಕೂಡ ಅನ್ವಯವಾಗುತ್ತೆ ಅಂತ ನಾವು ಹೇಳಬಹುದಾಗಿದೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಏನಾದರೂ ಜನರು ಉಳಿತಾಯ ಮಾಡ್ತಾರೆ ಅಂತ ಭಾವಿಸೋಣ. ಈಗ ಏಕೆಂದರೆ ನಮಗೆ ಗೊತ್ತಿರುವಂತೆ ಜನರು ತಮ್ಮ ಎಲ್ಲ ಆದಾಯವನ್ನು ಖರ್ಚು ಮಾಡೋದಿಲ್ಲ ಸಂಪೂರ್ಣವಾಗಿ. ಸ್ವಲ್ಪ ಜನ ಈಗ ಸ್ವಲ್ಪ ಮಟ್ಟಿಗೆ ತಮ್ಮ ಆದಾಯವನ್ನು ಉಳಿಸ್ತಾರೆ ಅಂದ್ಕೊಳ್ಳಿ. ಆಗ ಏನಾಗುತ್ತೆ, ಆಗ ಹೇಗೆ ಪೂರೈಕೆ ಹಾಗೂ ಬೇಡಿಕೆಗಳು ಸರಿಸಮವಾಗುತ್ತೆ ಅಂತ ಕೇಳಿದ್ರೆ ಇದಕ್ಕೂ ಸೇ ನಿಯಮದಲ್ಲಿ ಉತ್ತರವಿದೆ. ಅವ್ರು ಹೇಳ್ತಾರೆ, ಸ್ವಲ್ಪ ಜನರೇನಾದರೂ ಉಳಿತಾಯವನ್ನು ಮಾಡಿದ್ದಾದರೆ ಆರ್ಥಿಕತೆಯಲ್ಲಿ ಹಾಗೆ ಏನಾಗುತ್ತೆ, ಬೇಡಿಕೆ ಅಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತಲ್ಲ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಈ ನಿಯಮ ಇಂಥ ಪರಿಸ್ಥಿತಿಗೂ ಅನ್ವಯಿಸುತ್ತೆ. ಯಾಕೆ ಅಂತಂದರೆ ಉಳಿತಾಯವು ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಉಳಿತಾಯವು ತಕ್ಷಣ ಹೂಡಿಕೆಯಾಗಿ ಪರಿವರ್ತನೆ ಆಗೋದ್ರಿಂದ ಇಲ್ಲ ಆದಾಯವು ಅನುಭೋಗ ಮತ್ತು ಉಳಿತಾಯಗಳಿಗೆ ಹಂಚಿಕೆ ಆಗುತ್ತೆ, ಅಥವಾ ಆದಾಯವು ಅನುಭೋಗ ಮತ್ತು ಹೂಡಿಕೆಗಳಿಗೆ ವ್ಯಯವಾಗುತ್ತೆ ಅಂತ ನಾವು ಹೇಳಬಹುದಾಗಿದೆ. ಸೊ ಹಾಗಾಗಿ ಏನು ಉಳಿತಾಯ ಆಗುತ್ತೆ ಅದು ಹೂಡಿಕೆಯಾಗಿ ತಕ್ಷಣ ಪರಿವರ್ತನೆ ಆಗೋದ್ರಿಂದ ಅಲ್ಲಿ ಕೂಡ ಈ ಒಂದು ಬೇಡಿಕೆ ಮತ್ತು ಪೂರೈಕೆಯ ಸಮಾನತೆಗಳು ಸಾಧ್ಯ ಅಂತ ನಾವು ಹೇಳಬಹುದಾಗಿದೆ. ಹಾಗೇನಾದರೂ ಉಳಿತಾಯ ಹೂಡಿಕೆಗಿಂತ ಹೆಚ್ಚಾಗಿರೋದು ಅಥವಾ ಹೂಡಿಕೆ ಉಳಿತಾಯಕ್ಕಿಂತ ಹೆಚ್ಚಾಗಿದ್ದರೆ ಆಗ ಬಡ್ಡಿಯ ದರವು ಆ ಸಮಾನತೆಯನ್ನು ತರುವವರೆಗೆ ತಾನು ಬದಲಾಗಿ ಉಳಿತಾಯ ಮತ್ತು ಹೂಡಿಕೆಗಳ ಸಮಾನತೆಯನ್ನು ಅದು ತರುತ್ತೆ ಅಂತ ನಾವು ಹೇಳಬಹುದಾಗಿದೆ. ಸೊ ಸೇ ನಿಯಮವು ಜನರು ಆದಾಯವನ್ನು ಉಳಿಸಿದಾಗಲೂ ಕೂಡ ಅನ್ವಯವಾಗುತ್ತೆ ಅಂತ ನಾವು ಹೇಳಬಹುದಾಗಿದೆ. Now we may get a question as to whether suppose people save money, then what happens? Then how there can be equality between supply and demand in the economy? So here also Say's law has an answer. Some people may not spend their entire income. They may try to, or they may like to save some part of their economy also. They may do some saving also. So now to that extent aggregate in the economy falls short of aggregate supply. But very quickly Say tells that this whatever savings is done, it will be immediately converted as investment. So because the income which is received, it is either consumed plus saved or it is consumed and invested. So whatever money is saved, immediately it gets converted into investment. So that is why again there will be equality between demand and supply. Now suppose savings is greater than investment or investment is greater than saving. In such a situation, what is going to ensure equilibrium between savings and investment? Then classical economists tell that it is the rate of interest which brings about the equilibrium between savings and investment till the time savings and investment reach equality. ಸೊ ಹೀಗೆ ಉಳಿತಾಯವನ್ನು ಮಾಡಿದಾಗಲೂ ಕೂಡ ಸೇ ಅವರ ಮಾರುಕಟ್ಟೆ ನಿಯಮ ಅನ್ವಯವಾಗುತ್ತೆ ಅಂತ ನಾವು ಹೇಳಬಹುದಾಗಿದೆ. ಇದು ಸೇ ಅವರ ನಿಯಮದ ಒಂದು ವಿವರಣೆಯನ್ನು ಇವರೆಗೂ ನಾವು ನೋಡಿದ್ವಿ. ಈಗ
ಸೇ ಅವರ ನಿಯಮದ ಸೂಚ್ಯರ್ಥಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಸೇ ಅವರ ಮಾರುಕಟ್ಟೆ ನಿಯಮದ ಸೂಚ್ಯರ್ಥಗಳು ಏನು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಅವರ ಪ್ರಕಾರ ಸಾಮಾನ್ಯ ಅಧಿಕ ಉತ್ಪಾದನೆ ಅಸಾಧ್ಯ. ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ವಲಯದಲ್ಲೋ, ಒಂದು ಉದ್ಯಮದಲ್ಲೋ, ಒಂದು ಕೈಗಾರಿಕೆಯಲ್ಲೋ ಅಧಿಕ ಉತ್ಪಾದನೆ ಆಗಬಹುದು, ಆದರೆ ಸಾಮಾನ್ಯ ಅಧಿಕ ಉತ್ಪಾದನೆ ಆಗೋದಿಲ್ಲ. ಯಾಕೆ ಅಂದರೆ ಜನರು ತಾವು ಪಡೆದ ಆದಾಯವನ್ನೆಲ್ಲ ವಿವಿಧ ಸರಕು ಸೇವೆಗಳ ಕೊಳ್ಳುವಿಕೆಗೆ ಉಪಯೋಗಿಸ್ತಾರೆ. ಹಾಗಾಗಿ ಬೇಡಿಕೆ ಪೂರೈಕೆಗಳು ಸಮನಾಗ್ತಾ ಹೋಗುತ್ತೆ. ಅಧಿಕ ಉತ್ಪಾದನೆಯ ಪ್ರಮೇಯವೇ ಇಲ್ಲ, ಅದು ಅಸಾಧ್ಯ ಅಂತ ಸೇ ಅವರು ಹೇಳ್ತಾರೆ. ಲೆಟ್ ಅಸ್ ನೌ ಸಿ ವಾಟ್ ಆರ್ ದ implications of Say's law. Implication means what are the inbuilt meanings of Say's law. The first one is that general overproduction is impossible. There could be overproduction in one or two industries or in one or two firms. So in one or two firms there could be general overproduction, but it will not happen throughout the country because always supply and demand keep matching each other with the incomes creating the demand for goods and services. ಇದರಿಂದಾಗಿ ಸಾಮಾನ್ಯ ನಿರುದ್ಯೋಗ ಕೂಡ ಅಸಾಧ್ಯ ಅಂತ ನಾವು ಹೇಳಬಹುದಾಗಿದೆ. ಏಕೆಂದರೆ ಸೇ ಅವರು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರಾಗಿದ್ದು ಪೂರ್ಣ ಉದ್ಯೋಗದಲ್ಲಿ ನಂಬಿಕೆಯನ್ನು ಹೊಂದಿದ್ದರಿಂದ ಅವರ ಪ್ರಕಾರ ಸಾಮಾನ್ಯ ನಿರುದ್ಯೋಗ ಅಸಾಧ್ಯ. ಸಾಮಾನ್ಯ ನಿರುದ್ಯೋಗ ಉಂಟಾದರೆ ಯಾವಾಗಲೂ ಕೂಡ ಅಲ್ಲಿ ಒಂದು ಕೂಲಿ ಮತ್ತು ಬೆಲೆಗಳು ನಮ್ಯತೆಯಿಂದಾಗಿ ನಿರುದ್ಯೋಗದ ಪರಿಸ್ಥಿತಿ ದೂರ ಆಗುತ್ತೆ ಹಾಗೂ ಪೂರ್ಣ ಉದ್ಯೋಗದ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಅವರು ಹೇಳ್ತಾರೆ. So according to J.B. Say again, as he was a classical economist, he also believed in full employment, and he says that general unemployment is impossible in the economy. There could be unemployment in one or two sectors temporarily. If at all unemployment happens, then wages are going to fall, and thereby employers will be able to absorb more number of workers and restore full employment in the ಇಕಾನಮಿ. ಅದೇ ರೀತಿ ಭಾಗಶಃ ಉತ್ಪಾದನೆ ಮತ್ತು ಭಾಗಶಃ ನಿರುದ್ಯೋಗ ಸಾಧ್ಯ. ಈಗ ತಾನೇ ನಾನು ಹೇಳಿದೆ, ಸಾಮಾನ್ಯ ನಿರುದ್ಯೋಗ ಹಾಗೂ ಸಾಮಾನ್ಯ ಅಧಿಕ ಉತ್ಪಾದನೆಗಳ ಅಸಾಧ್ಯತೆಯನ್ನು ಹೇಳಿದ್ರೂ ಕೂಡ ಅವರು ಭಾಗಶಃ ಯಾವುದಾದ್ರೂ ಒಂದು ವಲಯದಲ್ಲಿ ಅಧಿಕ ಉತ್ಪಾದನೆ ಆಗ್ಬೋದು ಆರ್ಥಿಕತೆಯಲ್ಲಿ. ಅದೇ ರೀತಿ ಯಾವುದಾದ್ರೂ ಕೆಲವೊಂದು ವಲಯಗಳಲ್ಲಿ ತಾತ್ಕಾಲಿಕವಾಗಿ ಕೂಡ ನಿರುದ್ಯೋಗದ ಪರಿಸ್ಥಿತಿ ಉಂಟಾಗ್ಬೋದು ಅಂತ J.B. Say ಅವರು ಹೇಳ್ತಾರೆ. ದೇರ್ ಕುಡ್ ಬಿ ಪಾರ್ಷಿಯಲ್ ಓವರ್ ಪ್ರೊಡಕ್ಷನ್ ಆ್ಯಂಡ್ ಪಾರ್ಷಿಯಲ್ ಅನ್ಎಂಪ್ಲಾಯ್ಮೆಂಟ್ ಇನ್ ದ economy or temporary unemployment in the economy. As we already told in the first 2 points, general overproduction and general unemployment are not possible, but partial overproduction in some of the industries or in some of the firms and temporary unemployment could happen in the economy. ನಾಲ್ಕನೇದಾಗಿ ಹೇಳೋದಾದರೆ ಸೇ ಅವರು ಏನು ಹೇಳ್ತಾರಪ್ಪ ಅಂದರೆ, ಅಲ್ಲಿ ಅಂತರ್ಗತವಾದ ಒಂದು ನಮ್ಯತೆ ಇದೆ. ಅಂದರೆ ಕೂಲಿಗಳು ಮತ್ತು ಬೆಲೆಗಳ ನಮ್ಯತೆ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಏನಿದೆ, ವ್ಯವಸ್ಥೆಯ ಒಳಗಡೆ ಈ ರೀತಿ ಕೂಲಿಗಳು ಮತ್ತು ಬೆಲೆಗಳ ನಮ್ಯತೆ ಇರೋದ್ರಿಂದ ಕೂಲಿ ಮತ್ತು ಬೆಲೆಗಳ ನಮ್ಯತೆಗಳು ಯಾವಾಗಲೂ ಕೂಡ ಒಂದು ಸಮತೋಲನವನ್ನು ತಂದಿಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ J.B. Say ಅವರು ಹೇಳ್ತಾರೆ. ದೇರ್ ಈಸ್ ಇನ್ಬಿಲ್ಟ್ ಫ್ಲೆಕ್ಸಿಬಿಲಿಟಿ ಇನ್ ದ ಸಿಸ್ಟಮ್. ಆಸ್ ವೇಜಸ್ ಆ್ಯಂಡ್ ಪ್ರೈಸಸ್ ಆರ್ ಫ್ಲೆಕ್ಸಿಬಲ್, the whole system rests on the assumption of wage price flexibility. So if at all unemployment is there, either wages are going to come down, or if at all there is mismatch between demand and supply, prices are going to become flexible and adjust to ensure equilibrium between demand and supply. So this inbuilt flexibility is one of the implications of Say's law. ಮತ್ತು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುತ್ತೆ. ಏಕೆಂದರೆ ಪೂರ್ಣ ಉದ್ಯೋಗದ ಪರಿಸ್ಥಿತಿ ಅಂತ ಹೇಳಿದಾಗ ಸಂಪನ್ಮೂಲಗಳ ಪರಿಪೂರ್ಣ ಬಳಕೆಯನ್ನು ನಾವು ನೋಡ್ತೀವಿ. ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆ ಆಗುತ್ತೆ ಅಂತ ನಾವು ಹೇಳಬಹುದು. ದೇರ್ ಈಸ್ ಪ್ರಾಪರ್ ಆ್ಯಂಡ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಬಿಕಾಸ್ ವೆನ್ ವಿ ಸೇ ದೇರ್ ಈಸ್ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ, ಇಟ್ ಆಲ್ಸೋ ಇಂಪ್ಲೈಸ್ ದಟ್ ದೇರ್ ಈಸ್ ಫುಲ್ ಯೂಟಿಲೈಸೇಷನ್ ಆಫ್ ರಿಸೋರ್ಸಸ್ ಇನ್ ದ economy. Then there is ಆಟೋಮ್ಯಾಟಿಕ್ ಸ್ವಯಂಚಾಲಿತ ಹೊಂದಾಣಿಕೆ ವ್ಯವಸ್ಥೆ ಇದೆ ಆರ್ಥಿಕತೆಯಲ್ಲಿ ಅಂತ ಕೂಡ ನಾವು ಹೇಳಬಹುದಾಗಿದೆ. ಸೊ ಈ ರೀತಿಯಾಗಿ ಒಂದು ಸ್ವಯಂಚಾಲಿತ ಹೊಂದಾಣಿಕೆ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ. ಸ್ವಯಂಚಾಲಿತ ಹೊಂದಾಣಿಕೆ ಅಂದರೆ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಹಾಗೂ ಪೂರೈಕೆಗಳು ತಮ್ಮಿಂದ ತಾವೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತವೆ. ಸರ್ಕಾರದ ಮಧ್ಯಪ್ರವೇಶ ಏನು ಬೇಕಾಗಿಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಅನ್ನುವಂತಹ ಒಂದು ಸೂಚ್ಯರ್ಥವನ್ನು ಕೂಡ ಇದು ಕೊಡುತ್ತೆ. ದೇರ್ ಈಸ್ ಅನ್ ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ mechanism, market mechanism is there in the
the economy so that there is no need for government to interfere in economic activities. The forces of demand and supply work very well and restore equilibrium in the economy. ಇನ್ನು ಮುಂದೆ ಸೇ ಅವರು ಉಳಿತಾಯ ಮತ್ತು ಹೂಡಿಕೆಯ ನಡುವೆ ಸಮಾನತೆ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಈಗಾಗಲೇ ನಾವು ವಿವರಣೆಯನ್ನು ಕೊಟ್ಟಂತೆ ಏನಾದರೂ ಜನರು ಉಳಿತಾಯ ಮಾಡಿದ್ರೆ ಅದು ತತ್ಕ್ಷಣ ಹೂಡಿಕೆಯಾಗಿ ಪರಿವರ್ತನೆ ಆಗೋದ್ರಿಂದ ಎಷ್ಟು ಉಳಿತಾಯ ಆಗುತ್ತೆ ಅಷ್ಟೇ ಹೂಡಿಕೆ ಆರ್ಥಿಕತೆಯಲ್ಲಿ ಇರುತ್ತೆ. ಹೀಗಾಗಿ ಉಳಿತಾಯ ಮತ್ತು ಹೂಡಿಕೆಗಳ ನಡುವೆ ಸಮಾನತೆಯನ್ನು ನಾವು ಕಾಣಬಹುದಾಗಿದೆ. ದೆರ್ ಈಸ್ ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ವಾಟ್ ಎವರ್ ಮನಿ ಈಸ್ ಸೇವ್ಡ್ ಇಟ್ ಈಸ್ ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್. ಸೊ the amount of savings in an economy is always equal to the amount of investment in the economy, thereby ensuring the equality between saving and investment. And ಸೇ ಅವರ ಪ್ರಕಾರ ಮಾರುಕಟ್ಟೆ ದೊಡ್ಡದಾಗಿರುತ್ತೆ. ಸೊ ಮಾರುಕಟ್ಟೆಯ ಕೊರತೆ ಏನೂ ಇರೋದಿಲ್ಲ ಮಾರಾಟಗಾರರಿಗೆ. ಅಂದರೆ ಬೇಡಿಕೆಯ ಕೊರತೆ ಉಂಟಾಗೋದೇ ಇಲ್ಲ. ಬೃಹತ್ ಪ್ರಮಾಣದ ಮಾರುಕಟ್ಟೆ ಇರೋದರಿಂದ ಮಾರಾಟಗಾರರು ಈ ಬೃಹತ್ ಮಾರುಕಟ್ಟೆಯಲ್ಲಿ ಎಲ್ಲಿಯಾದರೂ ತಾವು ಮಾರಾಟವನ್ನು ಮಾಡಿಕೊಳ್ಳೇಬಹುದು. ಅದರಿಂದಾಗಿ ಅಲ್ಲಿ ಅಧಿಕ ಉತ್ಪಾದನೆ ಅಸಾಧ್ಯತೆಯನ್ನು ನಾವು ಹೇಳಬಹುದಾಗಿದೆ. ಸೊ due to the large extent of the market, we see that because of the large extent of the market, the producers will be able to sell their produce in the market and there will not be overproduction in the market. ಆ್ಯಂಡ್ ಕಡೆಯದಾಗಿ ಹೇಳೋದಾದರೆ ಹಣವು ಇಲ್ಲಿ ತಟಸ್ಥವಾದ ಪಾತ್ರವನ್ನು ವಹಿಸಿದೆ. ಅಂದರೆ ಹಣವು ಕೇವಲ ಒಂದು ವಿನಿಮಯ ಮಾಧ್ಯಮವಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆಯೇ ಹೊರತು ಉತ್ಪಾದನೆಯ ಮೇಲೆ ಅದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ ಅಂತ ಸೇ ಅವರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹಣದ ತಟಸ್ಥ ಪಾತ್ರದಿಂದಾಗಿ ಕೂಡ ಈ ನಿಯಮವು ಅನ್ವಯವಾಗುತ್ತೆ ಅಂತ ನಾವು ಹೇಳಬಹುದಾಗಿದೆ. Money is neutral. Money just acts as a medium of exchange, or money is just considered as a veil. It is not going to influence production. It only does the function of being a medium of exchange. It does not have any other functions like store of value or a medium of deferred payments or anything like that. So money just acts as a medium of exchange and it will not influence production. This is again one of the implications of Say's law, we can say. ಸೊ ಈ ರೀತಿಯಾಗಿ ಸೇ ಅವರ ಮಾರುಕಟ್ಟೆ ನಿಯಮದ ಕೆಲವು ಸೂಚ್ಯರ್ಥಗಳನ್ನು ನಾವು ನೋಡಬಹುದಾಗಿದೆ. ಈಗ ಕಡೆಯದಾಗಿ ನಾವು ಸೇ ಅವರ ಮಾರುಕಟ್ಟೆಯ ನಿಯಮವು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥಶಾಸ್ತ್ರಜ್ಞರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೇ ಅವರ ಮಾರುಕಟ್ಟೆಯ ನಿಯಮವು ಸಾಂಪ್ರದಾಯಿಕ ಉದ್ಯೋಗ ತತ್ವದ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ. ಇದನ್ನು ಜೆ.ಎಮ್. ಕೀನ್ಸ್ರವರು ತಮ್ಮ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಅನ್ನುವಂತಹ ಪುಸ್ತಕದಲ್ಲಿ ತೀವ್ರವಾಗಿ ಟೀಕಿಸಿದ್ದಾರೆ ಅಂತ ನಾವು ಹೇಳಬಹುದಾಗಿದೆ. ಏಕೆಂದರೆ ಕೀನ್ಸ್ರವರು ಸಾಂಪ್ರದಾಯಿಕ ಉದ್ಯೋಗ ತತ್ವದ ಕಟ್ಟಡವನ್ನೇ ಅವರು ಅಲ್ಲಾಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಫುಲ್ ಎಂಪ್ಲಾಯ್ಮೆಂಟ್ ಪೂರ್ಣ ಉದ್ಯೋಗವನ್ನು ಒಪ್ಕೊಳ್ಳೋದಿಲ್ಲ, ತಟಸ್ಥ ನೀತಿಯನ್ನು ಒಪ್ಕೊಳ್ಳೋದಿಲ್ಲ, ಹಣದ ಒಂದು ತಟಸ್ಥ ಪಾತ್ರವನ್ನು ಒಪ್ಕೊಳ್ಳೋದಿಲ್ಲ. ಹೀಗೆ ಕೀನ್ಸ್ರವರು ಸಾಂಪ್ರದಾಯಿಕ ತತ್ವದ ಅಥವಾ ಸಾಂಪ್ರದಾಯಿಕ ಉದ್ಯೋಗ ತತ್ವದ ಅನೇಕ ಕಲ್ಪನೆಗಳನ್ನೇ ಬುಡಮೇಲು ಮಾಡಿರೋದ್ರಿಂದ ಅವರು ಸೇ ಅವರ ನಿಯಮಕ್ಕೂ ಕೂಡ ಅನೇಕ ಟೀಕೆಗಳನ್ನು ಕೊಟ್ಟಿದ್ದಾರೆ. ಆ ಟೀಕೆಗಳನ್ನು ನಾವೀಗ ನೋಡ್ತಾ ಹೋಗೋಣ. Though Say's law sounds logically very right, it has been criticized by J.M. Keynes severely in his book The General Theory of Employment, Interest and Money, which was published in 1936. Keynes has been a several critic of the classical theory of employment because he refutes the basic classical assumptions of full employment, laissez-faire, free trade, neutrality of money, etc., etc. Now, one by one, let us see what are the criticisms against Say's law of markets. ಮೊದಲನೇ ಒಂದು ಇದು ಟೀಕೆ ಏನಪ್ಪ ಅಂತಂದರೆ ಸಾಮಾನ್ಯ ನಿರುದ್ಯೋಗ ಅಸಾಧ್ಯ ಅಂತೂ ಸೇ ಅವರು ಹೇಳಿದ್ದಾರೆ. ಆದರೆ ಕೀನ್ಸ್ರವರು ಹೇಳ್ತಾರೆ ಸಾಮಾನ್ಯ ನಿರುದ್ಯೋಗ ಹಾಗೂ ಅಧಿಕ ಉತ್ಪಾದನೆಗಳು ಸಾಧ್ಯ ಅಂತ ಅವರು ಹೇಳ್ತಾರೆ. ಏಕೆಂದರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳೋದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳೋದಿಲ್ಲ. ಏಕೆಂದರೆ ಉಳಿತಾಯಗಾರರೇ ಬೇರೆ, ಹೂಡಿಕೆದಾರರೇ ಬೇರೆ.
ಉಳಿತಾಯ ಮಾಡೋರೇ ಹೂಡಿಕೆದಾರರು ಅಲ್ಲ. ಈಗ ನಾವು ಸಾಮಾನ್ಯ ಕುಟುಂಬಗಳು ಉಳಿತಾಯ ಮಾಡ್ಬೋದು, ಆದರೆ ನಾವು ಹೂಡಿಕೆದಾರರು ಅಲ್ಲ. ಹೂಡಿಕೆ ಮಾಡೋರೇ ಬೇರೆ ಇರ್ತಾರೆ. ಸೊ ಉಳಿತಾಯವೇ ಬೇರೆ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತೆ, ಹೂಡಿಕೆಯೇ ಬೇರೆ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ತನ್ನ ಬೇಡಿಕೆಯನ್ನು ಪೂರೈಕೆಯು ತಾನೇ ಸೃಷ್ಟಿಸಿಕೊಳ್ಳುವುದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇಡಿಕೆಯ ಕೊರತೆಯಿಂದಾಗಿ ಸಾಮಾನ್ಯ ಅಧಿಕ ಉತ್ಪಾದನೆ ಸಾಧ್ಯ ಅನ್ನೋದನ್ನು ಕೀನ್ಸ್ ರವರು ಹೇಳ್ತಾರೆ. ಅನೇಕ ಮಂದಿ ಉಳಿತಾಯವನ್ನು ಮಾಡಿದಾಗ ಆರ್ಥಿಕತೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೂಡಿಕೆದಾರರು ಬೇರೆ ಆದ್ದರಿಂದ ಹಾಗೂ ಹೂಡಿಕೆ ಮತ್ತು ಪೂರೈಕೆಗಳು, ಹೂಡಿಕೆ ಹಾಗೂ ಉಳಿತಾಯಗಳು ಬೇರೆ ಬೇರೆ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗೋದ್ರಿಂದ ಇಲ್ಲಿ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಕೀನ್ಸ್ ರವರು ಹೇಳ್ತಾರೆ. ಅಕಾರ್ಡಿಂಗ್ ಟು ಕೀನ್ಸ್, ಸಪ್ಲೈ ಡಸ್ ನಾಟ್ ಕ್ರಿಯೇಟ್ ಇಟ್ಸ್ ಓನ್ ಡಿಮಾಂಡ್ and general overproduction and general unemployment is possible according to Keynes, because he says that the people who save and the people who invest are quite different in an economy. Households may save income, but they are not investors, they are not producers, because all of us in the economy are not producers, but all of us are consumers in the economy. And the factors which influence saving are different from the factors which influence investment. So when such is the case, there could be general overproduction because there could be lack of demand when many people start saving money. So there could be lack of demand, and that is why supply may not create its own demand. And when supply does not create its own demand, unemployment could happen in an economy according to Keynes. So general unemployment also is possible, because we should not see wages only as expenditure. Wages should also be seen as income. So when wages is seen as income from the point of view of the workers, when workers' income reduces due to unemployment, then the demand for goods and services will reduce, thereby production will reduce, thereby bringing down the level of employment. So a cut in wages, instead of increasing the employment, it is going to decrease the employment opportunities and create more unemployment in the economy. ಸೊ ಹೀಗಾಗಿ ಸಾಮಾನ್ಯ ನಿರುದ್ಯೋಗ ಮತ್ತು ಸಾಮಾನ್ಯ ಅಧಿಕ ಉತ್ಪಾದನೆ ಸಾಧ್ಯ ಅಂತ ಕೀನ್ಸ್ ರವರು ಹೇಳ್ತಾರೆ. ಮತ್ತು ಸ್ವಯಂಚಾಲಿತ ಹೊಂದಾಣಿಕೆ ಇರೋದಿಲ್ಲ ಆರ್ಥಿಕತೆಯಲ್ಲಿ ಅಂತ ಕೀನ್ಸ್ ರವರು ಅಭಿಪ್ರಾಯಪಡ್ತಾರೆ. ಸರ್ಕಾರವು ತನ್ನ ಪಾತ್ರವನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ವಹಿಸಲೇಬೇಕಾಗತ್ತೆ. ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಪೂರೈಕೆಗಳು ಹೊಂದಾಣಿಕೆಯನ್ನು ಮಾಡೋದು ಅಸಾಧ್ಯ ಅಂತ ಕೀನ್ಸ್ ರವರು ಅಭಿಪ್ರಾಯಪಡ್ತಾರೆ. ಮತ್ತು ಕೀನ್ಸ್ believes that there is no automatic adjustment mechanism in the market. Supply and demand forces cannot always ensure equilibrium, and they cannot always ensure full employment in the economy according to J.M. Keynes. Then he also says that ಅವರ ಪ್ರಕಾರ ಸೇವರ ನಿಯಮ ತಾರ್ಕಿಕವಾಗಿಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಯಾಕೆ ತಾರ್ಕಿಕವಾಗಿಲ್ಲ ಅಂತಂದರೆ, ಈಗಾಗಲೇ ನಾವು ಹೇಳಿದಂತೆ ಉಳಿತಾಯ ಮಾಡೋರು ಬೇರೆ ಹಾಗೂ ಹೂಡಿಕೆ ಮಾಡೋರೇ ಬೇರೆ. ಉಳಿತಾಯವನ್ನು ಪ್ರಭಾವಿತಗೊಳಿಸುವ ಅಂಶಗಳೇ ಬೇರೆ, ಹೂಡಿಕೆಯನ್ನು ಪ್ರಭಾವಿತಗೊಳಿಸುವ ಅಂಶಗಳೇ ಬೇರೆ. ಬೇಡಿಕೆ ಉಂಟಾಗೋದೇ ಬೇರೆ ಅಂಶಗಳಿಂದಾಗಿ ಪೂರೈಕೆ ಮಾಡುವವರೇ ಬೇರೆ. ಹೀಗೆ ಇವೆಲ್ಲರೂ ಬೇರೆ ಬೇರೆ ವರ್ಗದ ಜನರಾದ್ರಿಂದ ಅವರೆಲ್ಲರೂ ಹೊಂದಾಣಿಕೆ ಆಗ್ತಾರೆ ಆರ್ಥಿಕತೆಯಲ್ಲಿ ಅಂತ ಅನ್ನೋದು ತಾರ್ಕಿಕವಾಗಿ ಕೂಡ ಸರಿಯಲ್ಲ ಅನ್ನೋದು ಕೀನ್ಸ್ ರವರ ಅಭಿಪ್ರಾಯವಾಗಿದೆ. Say's law is not logical according to Keynes, because as we already mentioned, in an economy the people who save are different from the people who invest, and the factors which influence saving is different from the factors which influence investment, and the factors which influence demand and the factors which influence supply, these are also different. So when all these factors are different, how can you assume that everything will be brought into equilibrium and always there will be equilibrium and full employment in the economy? So Keynes questions the very assumption of full employment. ಸೊ ಇನ್ನು ಮುಂದೆ ಈ ಒಂದು ಹೂಡಿಕೆ ಮತ್ತು ಉಳಿತಾಯಗಳ ನಡುವಿನ ಸಮಾನತೆಯನ್ನು ಕೂಡ ಕೀನ್ಸ್ ರವರು ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದರೆ ಈಗಾಗಲೇ ನಾವು ಪದೇ ಪದೇ ಹೇಳಿದ್ದೀವಿ, ಉಳಿತಾಯವನ್ನು ಮಾಡುವ ವರ್ಗದ ಜನರೇ ಬೇರೆ, ಹೂಡಿಕೆಯನ್ನು ಮಾಡುವ ವರ್ಗದ ಜನರೇ ಬೇರೆ. ಸೊ ಉಳಿತಾಯ ಮಾಡುವವರು ಪ್ರಮುಖವಾಗಿ ಆದಾಯ ಮಟ್ಟದ ಮೇಲೆ ಉಳಿತಾಯವು ಅವಲಂಬನೆಯನ್ನು ಹೊಂದಿರುತ್ತೆ, ಆದರೆ ಹೂಡಿಕೆಯು ನಿರೀಕ್ಷಿತ ಲಾಭದ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತೆ. ಹೆಚ್ಚು ಲಾಭ ಬರುತ್ತೆ ಅಂತ ಅನಿಸಿದ್ರೆ
ಹೆಚ್ಚು ಬಡ್ಡಿ ದರ ಇದ್ದರೂ ಪರವಾಗಿಲ್ಲ, ಹಣವನ್ನು ಸಾಲ ಪಡೆದು ಹೂಡಿಕೆಯನ್ನು ಮಾಡ್ತಾರೆ. ಯಾವಾಗ ಆದಾಯದ ಮಟ್ಟಗಳು ಹೆಚ್ಚಾಗುತ್ತೆ ಆಗ ಮಾತ್ರ ಹೆಚ್ಚು ಉಳಿತಾಯವನ್ನು ಮಾಡುವುದಕ್ಕೆ ಸಾಧ್ಯವೇ ಹೊರತು ಇನ್ಯಾವ ಅಂಶಗಳಿಂದಲೂ ಕೂಡ ಹೆಚ್ಚು ಉಳಿತಾಯವನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ಕೀನ್ಸ್ರವರು ಅಭಿಪ್ರಾಯಪಡ್ತಾರೆ. ಸೊ ಕೀನ್ಸ್ ಕ್ವೆಶ್ಚನ್ಸ್ ದ ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಿಕಾಸ್ he says that saving is mainly influenced by the level of income while investment is mainly influenced by the marginal efficiency of capital or the expected profitability of an investment. If more profitability is expected from an investment, investors do not mind borrowing capital at higher rates of interest and investing them, and higher savings can happen only with higher levels of income. So that is why equality between savings and investment is not as easily achieved as thought of by classical economists. ಮುಂದೆ ಕೀನ್ಸ್ರವರು ಹೇಳ್ತಾರೆ, ಹಣವು ಕೇವಲ ವಿನಿಮಯ ಮಾಧ್ಯಮ ಮಾತ್ರ ಅಲ್ಲ, ಹಣವು ಹಲವಾರು ಕಾರ್ಯಗಳನ್ನು ಮಾಡುತ್ತೆ ಹಾಗೂ ಹಣವು ಉತ್ಪಾದನೆಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಹಣವನ್ನು ಕೇವಲ ವಿನಿಮಯ ಮಾಧ್ಯಮವಾಗಿ ಮಾತ್ರ ಭಾವಿಸಿಕೊಂಡಿರುವುದು ಸರ್ವಥಾ ಸರಿಯಲ್ಲ ಅನ್ನೋದು ಕೀನ್ಸ್ರವರ ಅಭಿಪ್ರಾಯ. Keynes does not accept the function of money as just a medium of exchange. According to Keynes, money has several other functions, and ignoring all these functions of money is not right on the part of classical economists according to Keynes. ಇನ್ನು ಮುಂದೆ ಕೀನ್ಸ್ರವರು ಸರ್ಕಾರದ ಹಸ್ತಕ್ಷೇಪ ಆರ್ಥಿಕ ಚಟುವಟಿಕೆಗಳಲ್ಲಿ ಅಗತ್ಯ ಅಂತ ಅವರು ಹೇಳ್ತಾರೆ. ಅದರಲ್ಲೂ ಕೀನ್ಸ್ರವರು ತಮ್ಮ ಪುಸ್ತಕವನ್ನು ಬರೆದಂತಹ ಮುಗ್ಗಟ್ಟಿನ ಸಂದರ್ಭದಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಗದೆ ಹೋಗಿದ್ದರೆ ಅಮೇರಿಕದ ಆರ್ಥಿಕತೆ ಚೇತರಿಸಿಕೊಳ್ಳುವುದೇ ಅಸಾಧ್ಯವಾಗ್ತಿತ್ತು. ಹಾಗಾಗಿ ಕೀನ್ಸ್ರವರು ಸರ್ಕಾರದ ಹಸ್ತಕ್ಷೇಪ ಅತ್ಯಗತ್ಯ ಆರ್ಥಿಕ ಚಟುವಟಿಕೆಗಳಲ್ಲಿ ಅನ್ನೋ ವಾದವನ್ನು ಮಂಡಿಸ್ತಾರೆ. Keynes emphasizes the need for state intervention or state interference because at the time when Keynes wrote the book, America was undergoing depression, and America could not have come out of the depression but for government intervention. So Keynes emphasizes state intervention in economic activities for the economy to come out of the depression, or in order to ensure equilibrium in the economy. ಕೀನ್ಸ್ರವರ ಪ್ರಕಾರ ಅವರ ನಿಯಮದ ಒಂದು ವಿರುದ್ಧವಾದ ನಿಯಮವನ್ನು ಕೀನ್ಸ್ರವರು ಪ್ರತಿಪಾದಿಸ್ತಾರೆ. ಕೀನ್ಸ್ರವರ ಪ್ರಕಾರ ಪೂರೈಕೆಗಿಂತ ಬೇಡಿಕೆಗೆ ಹೆಚ್ಚಿನ ಪಾತ್ರ ಇದೆ ಆರ್ಥಿಕತೆಯಲ್ಲಿ. ಅದಕ್ಕೆ ಕೀನ್ಸ್ ಹೇಳ್ತಾರೆ, ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅನ್ನುವುದು ಅವರ ನಿಯಮವಾದರೆ, ಕೀನ್ಸ್ ಅವರ ನಿಯಮ ಬೇಡಿಕೆ ತನ್ನದೇ ಆದ ಪೂರೈಕೆಯನ್ನು ತಾನು ಸೃಷ್ಟಿಸಿಕೊಳ್ಳುತ್ತದೆ ಅಂತ ಕೀನ್ಸ್ರವರು ಹೇಳ್ತಾರೆ. ಯಾಕೆಂದರೆ ಬೇಡಿಕೆಯ ಕೊರತೆಯೂ ಕೂಡ ಆರ್ಥಿಕತೆಯಲ್ಲಿ ನಿರುದ್ಯೋಗದ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು. ಉತ್ಪಾದನೆ ಕಡಿಮೆ ಆಗುತ್ತೆ, ಆಗ ಉದ್ಯೋಗಾವಕಾಶಗಳು ಕಡಿಮೆ ಆಗುತ್ತೆ, ಹೂಡಿಕೆ ಕಡಿಮೆ ಆಗುತ್ತೆ. ಹೀಗಾಗಿ ಬೇಡಿಕೆ ಸಮರ್ಪಕವಾಗಿ ಇದ್ರೇ ಆರ್ಥಿಕತೆ ಸುಗಮವಾಗಿ ನಡ್ಕೊಂಡು ಹೋಗೋದು ಸಾಧ್ಯ ಅನ್ನೋದು ಕೀನ್ಸ್ರವರ ಅಭಿಪ್ರಾಯವಾಗಿತ್ತು. Say's law tells that supply creates its own demand, while Keynes reverses the law and tells that demand creates its own supply, because according to Keynes, what is deficient in the economy most of the time is not supply, but it is demand which is deficient in most of the economies. Because of the deficiency of demand, there will be no meaning for more production. With lesser production, you cannot employ more people, and with more unemployment, you won't have more incomes, and that in turn again leads to much lesser demand. So it is demand which creates its own supply according to Keynes. So these are the major points of criticism which are leveled by Keynes against Say's law. ಹೀಗೆ ಕೀನ್ಸ್ ರವರು ಅವರ ನಿಯಮವನ್ನು ಕಟುವಾಗಿ ಟೀಕಿಸಿದ್ದಾರೆ ಅಂತ ನಾವು ಹೇಳಬಹುದಾಗಿದೆ. ಸೊ ಈ ರೀತಿಯಾಗಿ ಕೀನ್ಸ್ರವರ ನಿಯಮವನ್ನು ಅವರ ನಿಯಮವನ್ನು ಕೀನ್ಸ್ರವರು ಕಟುವಾಗಿ ಟೀಕಿಸಿದ್ದಾರೆ ಅಂತ ನಾವು ಹೇಳಬಹುದಾಗಿದೆ. ಇಲ್ಲಿಗೆ ನಾವು ಅವರ ನಿಯಮದ ವಿವರಣೆಯನ್ನು ಮುಗಿಸಿದ್ದೀವಿ. ಅವರ ನಿಯಮವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಹಾಗೂ ಅವರ ನಿಯಮದ ಸೂಚ್ಯರ್ಥಗಳನ್ನು ತಿಳ್ಕೊಂಡಿದ್ದೀವಿ, ಹಾಗೂ ಅವರ ನಿಯಮದ ಟೀಕೆಗಳನ್ನು ಕೂಡ ನೋಡಿದ್ದೀವಿ. ಇಲ್ಲಿಗೆ ಅವರ ಮಾರುಕಟ್ಟೆಯ ನಿಯಮದ ವಿವರಣೆಯನ್ನು ನಾವು ಮುಗಿಸಿದ್ದೀವಿ. ಸೊ ಟಿಲ್ ನೌ ವಿ ಹ್ಯಾವ್ ಲರ್ನ್ ದಿ Say's law, explanation of the Say's law, implications of Say's law and the criticisms of Say's law. With this we complete the explanation of Say's law. Thank you one and all.